ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಕಾಮೆಂಟ್ ಮಾಡಬಾರ್ದು, ಆದರೂ ಕಾಮೆಂಟ್ ಮಾಡ್ತೀನಿ. ಏನೋ ಗೃಹ ಸಚಿವರು, ಕೇಂದ್ರದ ಗೃಹ ಸಚಿವರು ನಾಲಾಯಕ್ ಅಂತ ಹೇಳ್ತಾರೆ. ದುರ್ಬಲ ಅಂತ ಹೇಳ್ತಾರೆ. ನೀನು ಅಷ್ಟು ದೂರ 3000 ಕಿಲೋಮೀಟರ್ ಯಾಕೆ ಡೆಲ್ಲಿವರೆಗೂ ಹೋಗ್ತೀಯಪ್ಪ? 3000 ಕಿಲೋಮೀಟರ್ ಡೆಲ್ಲಿವರೆಗೂ ಪ್ರವಾಸ ಮಾಡಬೇಡ. ನಿಮ್ಮ ತಂದೆಯವರೇ, ಗೌರವಾನ್ವಿತ ನಿಮ್ಮ ದೊಡ್ಡ ಖರ್ಗೆ ಅವರೇ ಗೃಹ ಸಚಿವರಾಗಿದ್ರು. ನಾನು ಜ್ಞಾನೇಂದ್ರ ಅಸೆಂಬ್ಲಿಯಲ್ಲಿದ್ರಿ. ಕಂಬಾಲಪಲ್ಲಿ ಘಟನೆ ಆಯಿತು ಕೋಲಾರದಲ್ಲಿ. 8 ಜನ ದಲಿತರನ್ನ ಸಜೀವಾಗಿ ಸುಟ್ಟಾಕಿದ್ರು. ಆ ಕೇಸ್ ಏನಾಯ್ತು? ಅವರೆಲ್ಲ ನಿರಪರಾಧಿಗಳು ಅಂತ ಆಯ್ತು. ನೀವು ಗೃಹ ಸಚಿವರಾಗಿ ನಿಮ್ ಫೇಲ್ಯೂರ್ನ ಫಸ್ಟ್ ಹೇಳ್ಕೊಳ್ಳಿ. ನಿಮ್ ಫೇಲ್ಯೂರ್. ನೀವು ಗೃಹ ಸಚಿವರಾಗಿ ನಿಮ್ ತಂದೆಯವರು ಆ ಕಂಬಾಲಪಲ್ಲಿ ದಲಿತರನ್ನೇ ನೀವು ಕಾಪಾಡಕ್ಕಾಗಿಲ್ಲ ಅಂದ್ರೆ ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡೋ ಅಂತ ನೈತಿಕತೆ ನಿಮ್ಗೇನು ಉಳಿದಿದೆ? ಅಟ್ಲೀಸ್ಟ್ ಅಮಿತ್ ಶಾ ಅವರು ಅವ್ರಿಗೆಲ್ಲ ಗುಂಡಿಡ್ತಾವ್ರೆ. ದೇಶದ್ರೋಹಿಗಳಿಗೆ ಗುಂಡಿಡೋ ಅಂತ ಕೆಲಸ ಮಾಡ್ತಾರೆ. ನೀವು ಗುಂಡಿ ಅಲ್ಲ, ದೇಶದ ಕಾನೂನನ್ನ, ಸಂವಿಧಾನವನ್ನ ಗುಂಡಿ ತೋಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ ನೀವು.